ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ನನ್ನ ವಾಟರ್ ರ್ಯಾಪ್ಲಿಂಗ್ ಪಾರ್ಟ್ 2 ಇವಾಗ ಸ್ಟಾರ್ಟ್ ನೋಡ್ರಿ. ನನ್ನ ಲೈಫ್ ಒಳಗೆ ರಿಯಲ್ ಅಡ್ವೆಂಚರಸ್ ಅಂದರೆ ಇದು ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನಾ ಹೇಳಕ್ಕೆ ಹೋಗಿಲ್ರಿ, ಅದನ್ನ ಬಾಯ್ಲೆ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆ್ಯಂಡ್ ಮಾಡಿಂದಾದ್ಮೇಲೆ ಒಂದು ನಗು ಬರ್ತೈತೆ ನೋಡ್ರಿ ಮುಖದ ಮೇಲೆ. ಎಕ್ಸಲೆಂಟ್ ರೀ ಅದು. ನಾನು ಇಳಿಯುವಾಗ ಹೆವಿ ರೇನ್ಫಾಲ್ ಆಗತ್ತಿತ್ತು ರೀ. ಎಷ್ಟು ರೇನ್ಫಾಲ್ ಆಗತ್ತಿತ್ತಂದ್ರೆ ನಾ ಏನು ಇಳಿಯತ್ತೀನಿ ನೋಡ್ರಿ, ನೀರಿನ ಹರಿವು ಫಸ್ಟಿಗೆ ಇದ್ದಿದ್ದಕ್ಕಿಂತ 2 ಪಟ್ಟು ಜಾಸ್ತಿ ಆಗಿಬಿಟ್ಟಿತ್ತು ರೀ. ಹಾಗಾಗಿ ಅಲ್ಲಿರೋರೆಲ್ಲ ಹೆದರಾಗತ್ತಿದ್ರು ಕೆಳಗಿಳ್ಯಾಕ. ಬಟ್ ಇದು ನೋಡ್ರಿ, ನೀವು ವೇಟ್ ಮಾಡ್ತೀರನ ಅಂತ ನನ್ನನ್ನು ಕೇಳಿದಾಗ ನನಗೇನು ಅನ್ನಿಸ್ತಂದ್ರೆ, ನೆಕ್ಸ್ಟ್ ಟೈಮ್ ಯಾರೂ ಹೋಗೋದೇ ಇಲ್ಲೇನೋಪ್ಪ, ಇಷ್ಟು ಹೆವಿ ಮಳೆ ಆತತೆ ಅಂಥೇಳಿ ನಾನು ಹೋಗ್ತೀನಿ ರೀ. ನನಗೆ ಬಿಡೋಕ್ಕಾಗಂಗಿಲ್ಲ. ಮತ್ತು ಆಮೇಲೆ ನೆಕ್ಸ್ಟ್ ಚಾನ್ಸ್ ಸಿಗುತ್ತೋ ಇಲ್ಲೋ, ನಮ್ಮ ಮನೆಯವರಂತೂ ಕೆಳಗೆ ಹೋಗ್ಬಿಟ್ಟಾರ. ನಾನು ಹೇಳ್ತೀನಿ ಅಂಥೇಳಿ ಧೈರ್ಯ ಮಾಡಿ ಆಂಜನೇಯನ ಮನಸ್ಸಿನೊಳಗೆ ನೆನೆಸ್ಕೊಂಡು ಜೈ ಆಂಜನೇಯ ಅಂತ ಇಳ್ದ ಬಿಟ್ಟೆ ನೋಡ್ರಿ. ಡ್ರೋನ್ ಶೂಟ್ ಮಾಡೋ ಸತ್ಯಕ್ಕೆ ಕೈ ಎತ್ತಿಬಿಟ್ಟಾರಿ, ನಮಗೆ ಆಗಂಗಿಲ್ಲ ಅಂಥೇಳಿ. ಯಾಕಂತಂದರೆ ಹೆವಿ ಮಳೆ ಐತಿ, ನನ್ನ ಡ್ರೋನ್ ಎಲ್ಲ ಕೆಟ್ಟು ಹೋಗ್ಬಿಡ್ತೈತಿ. ಆಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಸತ್ಯಕ್ಕೆ ಬೀಳಾತಿದ್ವು. ಮತ್ತು ಅದಕ್ಕೆ ಪೆಟ್ಟು ಬಿತ್ತಂದ್ರೆ ಆಮೇಲೆ ಎದಕ್ಕೆ ಬೇಕಂತ ಹೇಳಿ ಅವ ಹಿಂದಕ್ಕೆ ಸರ್ಕೊಂಡ್ಬಿಟ್ರಿ. ಆದರೂ ಪರವಾಗಿಲ್ಲ, ನನಗೇನು ಡ್ರೋನ್ ಶೂಟ ಬೇಕಂತೇನಿಲ್ಲ. ಕೆಳಗಡೆ ನನ್ನ ಗಂಡ ನಿಂತಾನ, ಶೂಟ್ ಮಾಡ್ತಾನೆ ಅಂತ ಹೇಳಿ ಫುಲ್ ಧೈರ್ಯದ ಮೇಲೆ ಇಳಿದ ರೀ. ಇದು ನೋಡ್ರಿ ಮೋಸ್ಟ್ ಡೇಂಜರಸ್ ಪಾರ್ಟ್ ಅಂತಂದ್ರೆ, ಸಣ್ಣ ಪುಟ್ಟ ಕಲ್ಲುಗಳಂತೂ ಬೀಳಾತಿದ್ವು. ಬಟ್ ನನ್ನ ತಲೆ ಮೇಲೆ ಬಿದ್ದಿಲ್ಲ, ನನ್ನ ಪುಣ್ಯ. ಆಮೇಲೆ ಸೈಡಿಗೆಲ್ಲ ಕಲ್ಲುಗಳು ಬೀಳ್ತಿದ್ವು. ಆಮೇಲೆ ನಾನು ಕೆಳಗಿಳಿಯುವಾಗ ಹೆವಿ ರೇನ್ಫಾಲ್ ಜೊತೆಗೆ ಈ ವಾಟರ್ಫಾಲ್ ಕೆಳಗೆ ಹೋದಾಗ ಇಷ್ಟು ಬೆಂಕಿತ್ತು ರೀ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ವಾಹ್. ಭಾಳಷ್ಟು ಜನ ಕೇಳತ್ತಿದ್ರಿ, ನಿಮಗೆ ಭಯ ಅನ್ನಿಸ್ಲಿಲ್ಲನ ವಾಟರ್ ರ್ಯಾಪ್ಲಿಂಗ್ ಮಾಡುವಾಗ ಅಂತ ಕೇಳಿದ್ರಿ. ಎಸ್, ಮಾಡ್ಬೇಕಂತನೇ ಹೋಗಿವ್ರಿ ವಾಟರ್ ರ್ಯಾಪ್ಲಿಂಗ್. ಯಾಕೆ ಭಯ ಆಗಬೇಕು, ಹೌದಿಲ್ಲ? ಸ್ವಲ್ಪ ಕೆಳಗೆ ನೋಡ್ದಾಗ ಭಯ ಅನ್ನಿಸ್ತು. ಅವಾಗ ಸ್ವಲ್ಪ ಶೇಕ್ ಆದ್ವಿ ಕಾಲು. ಅದಾದಮೇಲೆ ಇಳಿತಾ ಏನೂ ಅನ್ನಿಸ್ಲೇ ಇಲ್ರಿ. ಇಷ್ಟು ಜಲ್ದಿ ಮುಗೀತಾ ವಾಟರ್ ರ್ಯಾಪ್ಲಿಂಗ್ ಅಂತೇಳಿ ನನಗೆ ಆಶ್ಚರ್ಯ ಆಗ್ಬಿಡ್ತು. ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ ಕರೆಯತ್ತಾರ ಪ್ರೇಮ ಅಂಥೇಳಿ. ಯಾಕಂತಂದ್ರೆ ಕಾಲು ಪುಷ್ ಮಾಡ ಅಂಥೇಳಿ ಫಸ್ಟಿಂದನೂ ಅವ್ರು ನನಗೆ ಟ್ರೈನ್ ಮಾಡಿದ್ರು. ಬಟ್ ನಾ ಅಲ್ಲಿ ಪುಷ್ ಮಾಡ್ತಿರ್ಲಿಲ್ಲ ಕಾಲು. ಯಾಕಂದರೆ ಹೆವಿ ಮಳೆ ಇರೋದ್ರಿಂದ ಕಾಲು ಜರಿಯಾತಿದ್ವಿ ರೀ. ದಬ್ಬ ಅಂತೇಳಿ ಬೀಳಾತಿದ್ದೆ. ಎಲ್ಲ ಕಡೆಯೂ ಮೊಣಕೈ ಕೂಡ ಕೆತ್ತಿಸ್ಕೊಂಡ್ಬಿಟ್ಟಿದ್ದೆ. ಸೊ ಇನ್ನೊಂದು ಸ್ವಲ್ಪ ಎಲ್ಲಿ ಕೆತ್ತಿಸ್ಕೊಳ್ಳಿ, ಹೋಗ್ಲಿ ಬಿಡು ಅಂತೇಳಿ ನಾ ಪುಷ್ ಮಾಡಲಾರ್ದೆ ಸುಮ್ಮನೆ ಹಂಗೆ ಕಾಲು ಸರಿಸ್ಕೊತಾ ಹೊಂಟಿದ್ದೆ. ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ರೀ. ಇಲ್ಲಿ ನಾನು ಲಾಸ್ಟ್ ವಾಟರ್ ರ್ಯಾಪ್ಲಿಂಗ್ ಮಾಡಿದ್ರಿ. ಉಳಿದವರೆಲ್ಲ ಇನ್ನೂ 10ರಿಂದ 15 ಮಂದಿ ಮೆಂಬರ್ಸ್ ಏನೋ ಇದ್ದರು. ಯಾರಿಗೂ ಕೂಡ ವಾಟರ್ ರ್ಯಾಪ್ಲಿಂಗ್ ಮಾಡೋದಕ್ಕೆ ಇಲ್ಲಿ ಚಾನ್ಸ್ ಸಿಗಲಿಲ್ಲ. ಬಿಕಾಸ್ ಅಲ್ಲಿರುವಂಥ ಹೆವಿ ಮಳೆ ಮತ್ತು ಆಮೇಲೆ ವಾಟರ್ ಫಾಲ್ ಏನೈತೆ ನೋಡ್ರಿ, ಅದು 2ರಷ್ಟು ಜಾಸ್ತಿ ಆಗಿಬಿಟ್ಟಿತ್ತು ರೀ. ಅಂದರೆ ಈಗೇನು ಬಿಳಿ ಕಲರ್ ನೀರು ಬರತ್ತವ ನೋಡ್ರಿ, ಒಮ್ಮಿದ್ದೊಮ್ಮಕ್ಳಿಗೆ ಚಾಕ್ಲೇಟ್ ಕಲರ್ ನೀರು ಬರೋಕೆ ಸ್ಟಾರ್ಟ್ ಆಗಿಬಿಟ್ಟು. ಹಾಗಾಗಿ ಒಂದಿಷ್ಟು ಜನ ಅಂತೂ ಭಯ ಪಟ್ಕೊಂಡು ಹಿಂದಕ್ಕೆ ಸರಿದ್ಬಿಟ್ರು. ಬಟ್ ನಾ ಏನದೀನಿ ನೋಡ್ರಿ, ಉತ್ತರ ಕರ್ನಾಟಕದ ಹುಡುಗಿದೀನಿ. ಬರೀ ರೊಟ್ಟಿ ಅಷ್ಟೇ ತಟ್ಟಂಗಿಲ್ರಿ, ಎಲ್ಲನೂ ಮಾಡಿ ಮುಗಿಸ್ತೀನಿ. ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಕೊಳ್ಳೋ ಅಂಥ ಹುಡುಗಿ ಅಲ್ವೇ ಅಲ್ಲ. ಹೆಂಗಿತ್ರಿ ಬಿಲ್ಡಪ್ ಮ್ಯೂಸಿಕ್? ಇಷ್ಟ ಸಾಕು ಅನ್ನಿಸ್ತೈತಿ ಉತ್ತರ ಕರ್ನಾಟಕ ಹುಡುಗಿಗೆ. ಆ್ಯಂಡ್ ನಾನು ಬಂದು ಖುಷಿ ಒಳಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹುಡುಗಿಯರಿಗೆ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದ್ರಿ. ಹೆದ್ರಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಮನ್ಸೊಳಗೆ ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಅದನ್ನು ಮಾಡ್ತೀರಿ. ಆ್ಯಂಡ್ ಯಾರೆಲ್ಲ ಹೌಸ್ ವೈಫ್ ಅದಿರು ನೋಡ್ರಿ, ಅವ್ರು ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಒಂದು 15 ದಿನ ಮುಂಚೆ ಸ್ಕ್ವಾಡ್ಸ್ ಮಾಡಿರಿ, ಆಮೇಲೆ ಸಿಟಪ್ ಮಾಡಿರಿ, ಎಕ್ಸಸೈಸ್ ಮಾಡಿರಿ. ಅಂದರೆ ನೀವು ಫಿಸಿಕಲಿ ಮತ್ತು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀರಿ ಅದನ್ನು ಮಾಡೋಕ್ಕೆ. ಫೈನಲಿ ನನ್ನ ವಾಟರ್ ರ್ಯಾಪ್ಲಿಂಗ್ ಮುಗೀತ್ರಿ. ಇದ್ರಕ್ಕಿಂತ ದೊಡ್ಡ ಟಾಸ್ಕ್ ಯಾವ್ದು ಗೊತ್ತನ್ರಿ? ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋದ್ರಿ. ಅಂದರೆ ಈ ವಾಟರ್ ಫಾಲನ್ನು ಆ ಕಡೆ ಕ್ರಾಸ್ ಮಾಡೋದು ಫುಲ್ಲು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಸ್ವಲ್ಪ ಕಾಲು ಎತ್ತಿದ್ರೂ ಫುಲ್ ಜಾರ್ಕೊಂಡು ಹೋಗ್ಬಿಡ್ತೀವಿ, ಹಂಗಿತ್ತು ರೀ ಅದು ಮಳೆ. ಇಲ್ಲಿ ನನಗೆ ಹೋಗಿದ್ದ ಫುಲ್ ಖುಷಿ ಐತೆ ಖರೆ ರೀ. 2 ಬೇಜಾರು, ಡ್ರೋನ್ ಶೂಟ್ ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ವೇಟ್ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ಯಾಕಂದರೆ ಹೆವಿ ಮಳೆ ಬರೋದು
ಅಲ್ಲಿ ಎಲ್ಲೂ ನಿಲ್ಲಕ್ಕೂ ಜಾಗ ಇಲ್ಲ, ತೋಸ್ಕೊಂಡು ನಿಲ್ಲೋದಾಗಿತ್ತು. ಇಡೀ ದಿನನ ಬರೀ ಮಳೆ ಒಳಗನ ಕಳೆದು ಬಿಟ್ಟಿವಿ. ಫೈನಲಿ ವಾಟರ್ ರ್ಯಾಪ್ಲಿಂಗ್ ಮುಗಿಸ್ಕೊಂಡು ವಾಪಸ್ ಬರಾಕತ್ತೀವ್ರಿ. ಹೇಳ್ತೀವಿ ಮಳೆ ಅಂತೂ ಕಣ್ಣ ತೆಗಿವಲ್ವ್ರಿ, ಅಷ್ಟು ಪರಿ ಜೋರು ಮಳೆ ಬರಾಕತ್ತಿತ್ತು. ಅಂಥ ಮಳೆ ಒಳಗನ ಫುಲ್ ಹಾರಾಡ್ಕೊತ ಡ್ಯಾನ್ಸ್ ಮಾಡ್ಕೊತ ನಾನಂತೂ ಬಂದೆ ಖರೆ. ಬಟ್ ಆಮೇಲೆ ಇತ್ತು ರೀ ಫಜೀತಿ, ನೆಗಡಿ, ಕೆಮ್ಮು, ಜ್ವರ. ಹಾಗಾಗಿ ಎಡಿಟಿಂಗ್ ಭಾಳ ಲೇಟ್ ಆತ್ರಿ. ನಾನು ರಿಕವರಿ ಆಗಿ ಎಡಿಟ್ ಮಾಡಕ್ಕೆ ನೋಡ್ರಿ ಎಷ್ಟು ಖುಷಿಯಿಂದ ನವಿಲ್ ಕುಣ್ದಂಗೆ ಕುಣೆ ಆತ್ಬಿಟ್ಟೀನಿ. ನಾ ಅದ ಅನ್ಕೊಂಡ್ರಿ, ನವಿಲ್ ಯಾಕೆ ಕಾಡೊಳಗೆ ಗರಿ ಬಿಚ್ಚಿ ಇಷ್ಟು ಖುಷಿಯಿಂದ ಕುಣಿತಾವಪ್ಪ ಅಂತ ಹೇಳಿ. ಇಂಥ ಪ್ರಕೃತಿ ನೋಡಿ ನವಿಲ್ ಖುಷಿಯಿಂದ ಕುಣಿಯಾಕವಲ್ವನ್ರಿ, ಅದಕ್ಕೆ ನಾನು ಹೋಗಿ ಅಲ್ಲಿ ಕುಣ್ದೀನಿ ಅಂತ ಅನ್ನಿಸ್ತೈತೆ ನನಗೂ. ತಮಾಷೆ ಮಾಡಿದ್ರಿ. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಅಂತೂ ಮಾಡಿರೋಂಗೆ ಇಲ್ಲ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಆ್ಯಂಡ್ ನಾವು ಹೋಗುವಾಗ ಏನಿತ್ತು ನೋಡ್ರಿ, ಹಳ್ಳ ಗಿಳ್ಳ ಅವೆಲ್ಲ ವಾಪಸ್ ಬರುವಾಗ ರೌದ್ರಾವತಾರವಾಗಿ ತಾಳಿ ಹರಿಯಾತಿದ್ವು. ಅದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಮಳೆ ಭಾಳ ಬರೋದ್ರಿಂದ ನನ್ನ ಫೋನೆಲ್ಲ ತೊಯಾತಿತ್ತು. ಹಾಗಾಗಿ ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಹೊಸ ರೆಸಿಪಿ ಜೊತೆ ಆದರೂ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.